ನಮ್ಗೆ ಏನು ಸಂಬಂಧ ಇಲ್ಲ, ಮುಂದೆ ಕೂತವ್ರಿಗೆ ಆಟಿ ಆತ. ಹಿಂದೆ ಕೂತು ಹೆಣ್ಮಕ್ಳು ಹೊಡ್ರಿ ಏನ್ರಿ. ಮತ್ತೆ ನೀವು ಆತಿದೇರಾಗಿರ್ತಕ್ಕಂಥವ್ರು, ಆತಿದೇರ್ ಅನ್ನೋದಿರಲ್ಲ ಇದ್ರಾಗ. ಆತಿದೇರಾದವ್ರು ನೀವೇನಂತ ಚೀಟಿ ಬರೆದು ಹಾಕ್ಬೇಕು, ಯಾವಾಗ ಇಲ್ಲೇ ಪರಂತರವಾಗಿ ಅದನ್ನ ಸೊಸಿಗೆಂದ ಕಾಡ್ತಿದ್ದೆ, ಸೊಸಿಗೆ ಏನೆಲ್ಲ ಕೂಡ ಅಂತಿದ್ದೆ. ಆದ್ರೆ ಯಾವಾಗಿಂದ ಇವತ್ತು ಅಜ್ಜಾರು ಹೇಳ್ಯಾರ ತಗೊಂಡಂದಾಗ ಈ ಸೊಸೆಯನ್ನ ಹೆಂಗೆ ನನ್ನ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ನೋ ಹಂಗ ಇದು ಬಂದಿರ್ತಕ್ಕಂಥವಳು ಇವಳು ಬರೀ ಸೊಸೆ ಅಲ್ಲ, ಇವಳು ನನ್ನ ಮಗಳೇ ಎತ್ತುಕೊಂಡಂದು ಕಾಣ್ತೀನಿ ಎತ್ತುಕೊಂಡಂದು ನೀವು ಆತಿದೇರಾದವ್ರು ತಿಳ್ಕೊತೀನಿ. ಚಪ್ಪಾಳೆ ತಕ್ಕ ಕಾಣ್ತಿರಲಿ ಅವ್ರು ಅಂತಾರೆ ಸುಮ್ಮನಿಂದ ಏಟದಾಟ್ ಹೇಳಿ ಹೋಗು. ನಮ್ಮ ಮನ್ಯಾಗ ಇರೋದಿದೆ ಬೆಂಕಿ. 4 ಮಂದಿ ಹೆಣ್ಮಕ್ಳು ಯಾರ್ದಾರ ಮನೆ ಮುಂದೆ ಕಟ್ಟಿ ಕೂತಾರತ್ತಾನ ಅವ್ರು ಒಂದೂ ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ. ಅವ್ರು 4 ಮಂದಿ ಕುಂತಾರೆ ಹೆಣ್ಮಕ್ಳು ಅಂದ್ರೆ ಯಾರ್ದಾರ ಮನೆ ಬೆಂಕಿ ಹಚ್ತಾರ ತಿಳ್ಕೋ. ನಿಮ್ಮಲ್ಲಿ ಚಟ ನಾವ ಬರೀ ಗಂಡ್ಮಕ್ಳ ಬಲ್ಲಿ ಅಲ್ಲತ್ತಲ್ಲ. ಇವ್ರೇನು ಮಾಡ್ತಿ ನೀವು ಈ ಕಡೆ ಬೈಕೋತ ಹೋದ್ರಿಂದ ಆ ಕಡೆ ಬಿಡಿಸಿ ಅದ್ಕೋತ ಆ ಕಡೆ ಹೋಗ್ಬಿಡ್ತಾವ. ಹೌದಲ್ರಿ? ಮನೆ ನಡಿಬೇಕಲ್ಲ. ಹಾಲೈನವ್ರಂತಾರೆ ಅವ್ವ ನಾನೇನೋ ಮದುವೆ ಮಾಡ್ಕೋತೀನಿ ನಿಜ, ಆ ಬಂದಿರ್ತಕ್ಕಂಥ ಹೆಣ್ಣ ನಿನ್ನನ್ನು ತಾಯಿ ರೂಪದೊಳಗೆ ನೋಡ್ಬೇಕಲ್ಲ, ನಿನ್ನನ್ನು ಸೇವಾ ಮಾಡ್ಬೇಕಲ್ಲ, ನಿನಗೆ ಉಣಿಸ್ಬೇಕಲ್ಲ, ನಿನಗೆ ತಿನ್ನಿಸ್ಬೇಕಲ್ಲ, ನಿನಗೆ ಅಂದ್ರೆ ಸೇರ್ಲಿಲ್ಲ ತಿಳ್ಕೊಂಡ್ರೆ ಏನ್ ಮಾಡಕ್ಕೆವ? ಬೇಡ, ಈ ಮದುವೆ ಅಂತಕ್ಕಂಥ ಬೇಡ. ಯಾಕೆ ಶರಣರು ಸಂತರು ಅಂತ 12ನೇ ಶತಮಾನದೊಳಗಿಂದ ಬಸವಣ್ಣವರು ಹಾಲೈನವರೊಂದು ಮಾತಂತಾರೆ. ಅವ್ವ 12ನೇ ಶತಮಾನದೊಳಗಿಂದ ಅಪ್ಪ ಬಸವಣ್ಣವರಿಂದ ಹೇಳುವಾಗೆರಲ್ಲ, ಈ ಸಂಸಾರ ಅನ್ನುವಂಥದ್ದನ್ನು ಎದಕ್ಕೆ ಹೋಲಿಸ್ತಾರ ತಗೊಂಡು ಕೇಳಿದ್ರೆ, ಸಂಸಾರವೆಂಬುದೊಂದು ಏನಂತಾರ ಏನ್ರಿ ಇಲಿ ಬಲಿಗೆಂದು ಹೋಲಿಸ್ತಾರ ನೋಡ್ರಿ. ಬಸವಣ್ಣವ್ರು ಏನಂತಾರ, ಸಂಸಾರ ಅಂತಕ್ಕಂಥ ಒಂದು ಇಲಿ ಬಲಿ ಇದ್ದಂಗೆ. ಇದ್ರೊಳಗಿಂದ ಹುರುಳಿಲ್ಲ ಕೂಡಲ ಸಂಗಮ ದೇವ ಬಸವಣ್ಣವರಿಂದ ಹೇಳ್ತಾರೆ. ಯಾವುದ್ರೊಳಗೆ ಹುರುಳಿಲ್ಲ? ಲಕ್ಷ ಕೊಡ್ರಿ. ನೀವು ಬರೇ ಮಳೆ ಕಡೆ ಲಕ್ಷ ಕೊಡ್ಲಾಕತ್ತೀರಿ. ಹಾಲೈನವರಂತಾರೆ ಒಂದು ತಾಯಿಗಿಂದ ಒಂದು ಮಾತನ್ನು ಹೇಳ್ತಾರೆ. ಅವ್ವ ಒಂದು ಸಂಸಾರ ಅನ್ನುವಂಥದ್ದನ್ನ ಸಾಕ್ಷಾತ್ ಬಸವಣ್ಣನವರೇ ಎನ್ನುವ ಒಂದು ಮಾತನ್ನು ಹೇಳ್ತಾರೆ. ಸಂಸಾರವೆಂಬ ಇಲಿಯ ಬಲಿ ಅಂತಕ್ಕಂಥದನ್ನ. ಆದ್ರೆ ಈ ಸಂಸಾರ ಅನ್ನೋದ್ರೊಳಗಿಂದ ಹುರುಳಿಲ್ಲ ಕೂಡಲ ಸಂಗಮ ದೇವತನ್ನುವಂತ ಮಾತನ್ನ ಬಸವಣ್ಣನವರನ್ನ ಹೇಳದಂಗ ಈ ಸಂಸಾರ ಅನ್ನತಕ್ಕಂಥದ್ದು ಹೆಂಗದ ಹತ್ತುಕೊಂಡ ಕೇಳಿದ್ರೆ ಒಂದು ಇಲಿ ಬಲಿ ಇದ್ದಂಗದ. ನೀವೇನಂತೀರಿ? ಇಲಿ ಅಂತೀರೇನ ಇಲಿಚಮಂತೀರಿ? ಏನು ಈಚಬತ್ ಅಂತಾರೆ? ಏನಂತಾರೆ? ಇದರ ವೈಲಿನ್ ಕಮ್ಮಡ್ ಸೌಂಡ್ ಭಾಳ ಆಗ್ಯದ ಏನ್ರಿ? ನೀವು ಇಲಿಗೆ ಏನಂತೀರಿ? ಕಡೆ ಇಲಿನಂತೀರಿಲ್ರಿ? ಯಾಕಂದ್ರೆ ಒಂದೊಂದು ಕಡೆಗೆ ಒಂದೊಂದು ಥರದ ಭಾಷೆ ಏನ್ರಿ. ನೀವು ಇಲಿ ಅಂತೀರಿ. ಇಲ್ಲಿ ಕಲಬುರಗಿ ಜಿಲ್ಲಾಕ್ಕೆ ಹೋದ್ರೆ ಈಚಬತ್ತ ಅಂತಾವ. ಈ ಕಡೆ ರಾಯಚೂರು ಜಿಲ್ಲಾಕ್ಕೆ ಹೋದ್ರೆ ಇಲಿಚಮ್ಮ ಅಂತಾರ. ನಮ್ಮೂರು ಕಡೆ ಬಂದ್ರೆ ಅವಕ್ಕೇನು ಅನ್ನಲೆ. ನಮ್ಮ ಜಿಲ್ಲಾಕ್ಕೆ ಬಂದ್ರೆ ನಮ್ಮ ಭಾಷೆನೇ ನಿಮಗೆ ತಿಳಿಯಲ್ಲ. ತೀತ್ರೆ ನಮ್ಮ ಬೀದರ್ ಜಿಲ್ಲಾ, ನಮ್ಮ ಬಸವ ಕಲ್ಯಾಣ ತಾಲೂಕು, ಮಹಾರಾಷ್ಟ್ರ ಬಾರ್ಡ್ರ್. ನಮ್ಮಲ್ಲಿ ನೀವು ಬಂದ್ರಿ ಅಂತ ನಿಮ್ಮ ರೀಗಿ ಹಾಕರಿ ಯಾವ್ದು ಬಂದದ ಕೇಳ್ತ ಹೇಳ್ರಿ. ನೀವು ಭಕ್ತರಿಗಾರ ಬಿಡ್ರಿ, ಸ್ವಾಮಿಗಳಿಗೆ ಕೇಳ್ತ ಎಸ್ ಬಂದಾವ ಸ್ವಾಮಿ? ಊರಾಗ ತೋಲು ಬಂದಾವ ತಾವು. ನಮ್ಮ ಕಡೆ ಭಾಷೆ ರೀ ಇದು, ನಮ್ಮ ಊರಾಗಿನ ಭಾಷೆ ಹೇಳಕತ್ತೀನಿ ನಾನು ನಿಮಗೆ. ಮತ್ತು ಇದೇ ಸ್ವಲ್ಪ ಈ ಕಡೆ ಶಾಪುರ ಸುರಪುರ ಈ ಕಡೆ ಒಳಗೆ ಸ್ವಲ್ಪ ಯಾದಗಿರಿ ಕಡೆ ಹೋಗ್ರಿ ನೀವು, ಅವ್ರ ಭಾಷೆನೇ ಬೇರೆ. ನಾವು ಒಮ್ಮೆ ನಿಂತಿದ್ದೆ, ಕಾರ್ ಪಂಕ್ಚರ್ ಆಗಿತ್ತು, ಪಂಕ್ಚರ್ ತಿತ್ತಿದ್ದ, ನಾನು ಸುಮ್ಮ ಕಾರಿಗೆ ಬೆನ್ನು ಹತ್ಕೊಂಡು ನಿಂತೀನಿ. ಪಾಪ ಕಾವಿ ಬಟ್ಟೆ ನೋಡಿ ನಮಸ್ಕಾರ ಮಾಡಕ್ಕೆ ಬಂದರು. ಒಬ್ಬ ಬಂದು ನನಗೆ ಕೇಳ್ದ, ಅಲ್ಪ ತಾತ ನೀನು ಕಲಬುರ್ಗಿ ಹೋಗ್ತೇನೆ ಶಾಪುರಕ್ಕೆ ಹೋಗ್ತಪ್ಪ ಅಂದ ನನಗೆ. ಏನ್ರಿ ನೀನು ಕಲಬುರ್ಗಿ ಹೋಗ್ತೇನೆ ಶಾಪುರಕ್ಕೆ ಹೋಗ್ತಪ್ಪ? ನಂದಿದ್ದು ನನಗೆ ಕೋತಿ ಅನ್ನಕತ್ತದ ನನಗೆ. ಅವ ನನಗೆ ಕೋತಿ ಎಲ್ಲ ಕತ್ತಿಲ್ಲವ. ನೀವೇನು ಶಾಪುರಕ್ಕೆ ಹೋಗ್ತಿರೋ ಏನು ಕಲಬುರಗಿ ಹೋಗ್ತಿರೋ ತಮ್ಮ ಕೇಳಕತ್ತಾನ ಅಷ್ಟು ಫಾಸ್ಟ್. ಅಲ್ಪ ತಾತ ನೀನು ಶಾಪುರಕ್ಕೆ ಹೋಗ್ತೇನೆ ಕಲಬುರ್ಗಿ ಹೋಗ್ತಪ್ಪ? ನಾನ್ ಕಲಬುರಗಿ ಕೋತಿನೂ ಅಲ್ಲ, ಶಾಪುರಕ್ಕೆ ಕೋತಿನೂ ಅಲ್ಲ, ನಾ ಬಸವ ಕಲ್ಯಾಣಕ್ಕೆ ಕೋತೀನಿ ಎಂದೇನ. ಮತ್ತೇನು ನಮಗೆ ಕೇಳ್ರಿ. ಯಾಕಂದ್ರೆ ಒಂದೊಂದು ಕಡೆಗೆ ಭಾಷೆ ಭಾಳ ವ್ಯತ್ಯಾಸ. ನಮ್ಮಲ್ಲಿ ಬಂದ್ರಿ ಬೀದರ್ ಜಿಲ್ಲಾದಾಗ ನೀವು ಬಂದ್ರಿ ಎತ್ತಿಕೊಂಡ್ರ ಏನ್ರಿ ಅಪ್ಪಿ ನಿಮ್ಗೆ ಕಾಲಿಗೆ ನೀರು ಕೊಡ್ಬೇಕಾದ್ರೆ ಅವ್ರು ಹಂಗೆ ಕೊಡಂಗಿಲ್ಲ. ಅವ್ರು ಏನಂತಾರೆ ನಿಮ್ಗೆ, ನೀವನ್ನ ಒಳಗೆ ಹೊಯ್ಕೋತೀರೇನು ಹೊರಗೆ ಹೊಯ್ಕೋತೀರ ಅಂತ ಕೇಳ್ತಾರೆ. ನಿಮ್ಮ ಕಡೆ ನಮ್ಮ ಕಡೆ ಬಂದ್ರಿ ಅಂದ್ರೆ ಒಳಗೆ ಹೊಯ್ಕೋತೀರೇನು ಹೊರಗೆ ಹೊಯ್ಕೋತಿರೋ ಅಂತ ಕೇಳ್ತಾರೆ. ಅಪ್ಪಿ ನೀವು ಒಳ್ಳೆ ಸೂಕ್ಷ್ಮ ಮಂದಿ, ಗಂಗಾವತಿ ಮಂದಿ, ಹೌದಿಲ್ಲ ಸಂಸ್ಕಾರವಂತ ಮಂದಿ. ನೀವೆಂದ ಅಯ್ಯ ಒಳಗೆ ಹೊಯ್ಕೊಂಡ್ರೆ ಹೆಂಗೆ ಅಯ್ಯವ ಹೊಡೆದು ಗಿಡದಾವ ತಿಳ್ಕೊಂಡು ಇಲ್ಲಿ ಯಾಕ ನಾವು ಹೊರಗೆ ಹೊಯ್ಕೋತೀನಿ ತಿಳ್ಕೊಂಡದು ನಿಂತು ಬಬ್ಬಿ ಹೊಡ್ಲಿಕ್ಕತ್ರ ಏನು ಮಾಡೋದು? ಹೊಯ್ಕೊಳ್ಳೋದಂತಂದ್ರೆ ಮುಖ ತೊಗೊಳ್ಳೋದು. ತೀರ್ಥರಿ ಸ್ನಾನ ಮಾಡೋದಕ್ಕೆ ಹೊಯ್ಕೊಳ್ಳೋದಂತಾರ, ಮುಖ ತೊಗೊಳೋದಕ್ಕೆ ಅಂದ್ರೆ ಹೊಯ್ಕೊಳ್ಳೋದಂತಾರ. ಮತ್ತು ನಮ್ಮಂತೂ ನಾವು ಹೋದಿವಿ ಅಂತಂದ್ರೆ ನೀವು ಹೊರಗೆ ಹೊಯ್ಕೋತೀರಿ ಒಳಗೆ ಹೋಗ್ಕೋತೀರಿ, ಇಲ್ರಿ ನಾವು ಹೊರಗೆ ಹೊಯ್ಕೋತೀವಿ. ಯಾಕಂದ್ರೆ ಭಾಷೆ ಭಾಳ ವ್ಯತ್ಯಾಸ ಆಕದ ತಿಳಿತ್ರೆ. ಈ ಕಡೆ ನೀವು ಬೆಂಗಳೂರು ಸೈಡ್ಗೆ ಹೋಗ್ರಿ, ಏನು ಸ್ವಾಮಿ ತಿಂಡಿ ಆಯ್ತಾ? ನಮ್ದಾದ್ರೆ ತಿಂಡಿ ಹೋಮಗ ನಾವು ಏನು ಸ್ವಾಮಿ ತಿಂಡಿ ಆಯ್ತಾ ತಗೊಂಡು ನನ್ನ ತಿಂಡಿ ಇವಾಗ ಕೇಳಕತ್ತಲ್ಲ ಅಂತೀವಿಲ್ಲ ನಾವು. ಒಂದೊಂದು ಕಡೆಗೆ ಹೋದ್ರೆ ಒಂದೊಂದು ಥರದ ಭಾಷೆನೇ ಬೇರೆ, ಪ್ರಾಣಿಗಳ ಭಾಷೆನೇ ಬೇರೆ ಏನ್ರಿ.
ವಿಚಿತ್ರ. ಹಂಗ ಬಸವಣ್ಣನವರು ಈ ಸಂಸಾರ ಅಂತಕ್ಕಂಥದ್ದನ್ನು ಎದಕ್ಕೆ ಹೋಲಿಸ್ತಾರತ್ತಂದ್ರೆ ಎಲಿ ಬಲಿಗೆಂದು ಹೋಲಿಸ್ತಾರ. ಮನೆಗೆ ನೀವು ಕವಳಿ ಚೀಲ ಹಚ್ಚಿರ್ತೀರಿ, ಮನೆಗೆಂದ ಗೋಧಿ ಚೀಲ ಹಚ್ಚಿರ್ತೀರಿ, ಜೋಳದ ಚೀಲ ಹಚ್ಚಿರ್ತೀರಿ. ಹಿಂಗೆಲ್ಲ ಹಚ್ಚಿದಾಗ ಮನೆಗೆಂದ ಇಲಿ ಭಾಳ ಆಗಿರ್ತಾವ. ಸುಮ್ಮನೆ ನಿಮಗೆ ಪಾಪ ಮನೆಗೆಂದ ಇಲಿ ಒಳ ಭಾಳ ಆಗಿರ್ತಾವ. ಇಲಿನ ಕೊಲ್ಲಬೇಕು ಹೆಂಗ, ಇಲಿಗಳನ್ನು ಹಿಡಿಬೇಕು ಹೆಂಗ? ಮನೆಗೆ ನಾವು ಏನು ಮಾಡ್ತೀವಿ, ಒಂದು ಬಲಿ ಅಂತೀರೇನು ಪಿಂಜರ ಅಂತೀರಿ ಅದಕ್ಕೆ ಇಲಿ ಹಿಡಿಯಕ. ಮನೆಗೆಂದ ಬಲಿ ಮಾಡಿರ್ತೀವಿ. ಆ ಬಲಿ ಒಯ್ದು ಒಂದು ಎಲ್ಲರ ಚೀಲ ಸಂಧ್ಯಾಗ ಇಟ್ಟೇವತ್ತಂದ್ರೆ ಖಾಲಿ ಬಲಿ ಇಟ್ರಿ ಇಲಿ ಬಂದು ಒಳಗೆ ಬೀಳಲ್ಲ. ಬೀಳ್ತಾವೇನ್ರಿ? ಒಳಗೆ ಬೀಳಲ್ಲ. ಅದಕ್ಕೆ ಏನು ಇಡ್ಬೇಕು? ಏನು ಇಡ್ಬೇಕ್ರಿ? ಮಿರ್ಚಿ. ನಿಮ್ಮ ಕಡೆ ಸ್ಪೆಷಲ್ ಏನ್ರಿ? ಗಂಗಾವತಿ ಕಡೆ ಭಾಗದಾಗ ಮಿರ್ಚಿ ಒಗ್ಗರಣೆ ಅಂತಂದ್ರೆ ಸ್ಪೆಷಲ್ ಏನ್ರಿ? ಎಲ್ಲಾರು ಬರ್ಜಿ ಕರಿತಿದ್ರಂತ ಮೂಗು ಏನಾಗ ಆ ಕಡೆ ಜೋಗತಾವಿಲ್ಲ. ಯಾವಾಗ ನೀವೊಂದು ಬಲಿ ಒಳಗೆ ನೀವು ಬಜಿ ಇಟ್ರಿ ಎತ್ತಕೊಂಡ್ರ, ಮಿರ್ಚಿ ಬಜಿ ಇಟ್ರಿ ಅಂತಂದ್ರ ಇಲಿಗೆ ಮೂಗಿಗೆ ವಾಸನೆ ಬಿಡಿತದ. ವಾಸನೆ ಬಣ್ಣದ ಅಲ್ಲೆಲ್ಲಿ ನಮ್ಮ ಕಾಕ ಏನ ಇಟ್ಟಾನ ಮೂಗೇರಿಸ್ಕೋತ ಬಲಿ ಬರ್ತದ. ಬಲಿಗೆ ಏಸು ಬಾಗಿಲು ಇರ್ತಾವ್ರ ನಿಮ್ಮ ಕಡೆ? ಏಸಿರ್ತೇವ? ಬೆಡ್ರೂಮ್ ಬಾಗಿಲು ಬೇರೆ, ಹಿಂಗೆ ಹಿತ್ತಲಿ ಬಾಗಿಲು ಬೇರೆ ಇರ್ತಾವ. ನಾವು ಇರೋದು ಒಂದೇ ಬಾಗಲ. ಯಾವಾಗ ಅನ್ನೋದು ಇಲಿ ಹಿಂಗೆ ಮೂಸಿ ನೋಡ್ಕೊತ ಅಂತ ಬಂದು ಆ ಇರುದು ಒಂದು ಬಾಗಲ, ಆ ಬಾಗಿಲದ ಒಳಗಿಂದ ಹಾಯ್ದು ಒಳಗೆ ಹೋಯ್ತು ಅಂತಂದ್ರ ಹೋಗಿ ಒಂದು ಈಟು ಬಜಿ ತಿನ್ಬೇಕಂತ ಅನ್ನೋದ್ರೊಳಗೆ ತಟ್ಟ ಅನ್ನಂಗಿಂದ ಬಾಗಿಲು ಮುಚ್ಕೊಂಡು ಬಿಡ್ತಾವ. ಮುಚ್ಕೋತದಿಲ್ರಿ? ಆ ಬಾಗಿಲು ಮುಚ್ಚಿ ಸಪ್ಪಳಿಕಿದ ಇಲಿ ವಿಚಾರ ಮಾಡ್ತದ, ಯಾರೋ ಬಂದ್ರು ಯಪ್ಪ ನನಗೆ ಹೊಡಿತಾರ, ನಾ ಓಡಿ ಹೋಗ್ಬೇಕಿದ್ರಾಗಿಂದ ಹೊರಗೆ ಹತ್ತಿಕೊಂಡು ಒಂದು ಸೌಲಿಂದ ಬಲಿ ಒಳಗಿಂದ ತಿರುಗಲಿಕ್ಕೆ ಚಲೋ ಮಾಡ್ತದೆ. ಯಾಕ್ರಿ? ತಿರುಗ್ತದಿಲ್ಲ? ತಿರುಗಿತದ ಹೊರಗೆ ಹೋಗಕ್ಕೆ ಬರಂಗಿಲ್ಲ. ಒಳಗೆ ಬರ್ಲಾಕ ಬಂದದ, ಹೊರಗೆ ಹೋಗಕ್ಕಿಂದ ಆಗಲಿಲ್ಲ. ಒಳಗೆ ಕೂತ್ಕೊಂಡು ಒಂದು ಸಾವಿರ ಕಣ್ಣೀರು ಹಾಕ್ಲಿಕ್ಕತ್ತದ. ನಾ ಇದ್ರ ಬಜಿ ಆಸೆಗೆ ಬಂದ್ಬಿಟ್ನೋ ಯಪ್ಪ, ನಾ ಇದ್ರ ಒಳಗಿಂದ ಬರಬಾರ್ದಾಗಿತ್ತು. ಒಂದು ಸಾರಿ ಒಳಗೆ ಬಂದ್ಬಿಟ್ರೆ ಹೊರಗೆ ಹೋಗಕ್ಕೆ ಆಗಂಗಿಲ್ಲ, ನಾ ಸುಮ್ಮನೆ ಬಂದಿನ ತಂದು ಒಳಗಿರ್ತಕ್ಕಂಥ ಇಲಿ ಒಂದು ಸೌನ್ ಅಳುತ್ತಿರ್ತದ. ಒಳಗಿರ್ತಕ್ಕಂಥ ಇಲಿ ಒಂದು ಸೌನ್ ಅಳುತ್ತಿರ್ತದೆ. ಆದ್ರೆ ಇನ್ನೊಂದು ಅದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬತ್ತು ಏನ್ರಿ? ಇನ್ನೊಂದು ಇಲಿ ಅದೇ ಬಜಿ ವಾಸನೆ ಹಿಡ್ಕೊಂಡು ಬಲಿ ಅಂತ ಬತ್ತು. ಯಾವಾಗಿಂದ ಬಲಿ ಬಂತು, ಇದು ಒಳಗೆ ಹೋಗ್ಬೇಕಂತದ. ಇರುದೊಂದು ಬಾಗಿಲ, ಅದೇ ಬಾಗಿಲಿಂದ ಮುಚ್ಕೊಂಡು ಬಿಟ್ಟಿತ್ತು. ಇದು ಹೊರಗಿನ ಇಲಿ ಒಳಗಿನ ಇಲಿಗೆ ಅಂತದ. ಏನಂತದ? ದೋಸ್ತ ಒಂದು ಈಟು ಬಾಗಿಲು ತೆಗಿಯೋ, ನಾವೊಂದು ಈಟು ಬಜಿ ತಿಂತೀನಿ ಅಂತ. ಇದು ಒಳಗಿಂದ ಅಂತದ, ಬರಬೇಡ ಆತದ ಏನ್ರಿ? ನಾನೇ ಬರಬಾರ್ದು ಬಂದು ಹೈರಾಣಕ್ಕೆ ಬಿದ್ದೀನಿ, ನೀ ಏನು ಹೊರಗದಿದಿ, ನೀ ಆರಾಮದಿದಿ, ಇದ್ರ ಒಳಗಿಂದ ಬರಬೇಡ ಅಂತ ತಿಳ್ಕೊಂಡು ಒಳಗಿದ್ದಿದ್ದೆ ಅಂತದ. ಇದು ಹೊರಗಿಂದ ಅಂತದ. ಮಗ ಇಟ್ಟು ತಾನೇ ತಿನ್ಬೇಕು ನಾವು, ಯಾಕಂದ್ರೆ ಒಳಗಿನ ಸುಖ ಗೊತ್ತಿಲ್ಲಲ್ಲ ಅದಕ್ಕೆ. ಮಗ ಇಟ್ಟು ತಾನೇ ತಿನ್ಬೇಕು. ಒಂದು ಈಡು ತೆಗಿಯೋ ದೋಸ್ತ, ನಾವೊಂದು ಈಡು ಬಜಿ ತಿಂತೀನಿ. ಯಾವಾಗಿಂದ ನಾವು ಒಂದು ಈಟಿಂದ ಬಜಿ ತಿಂತೀನಿ, ನಾವು ಒಂದು ಈಟು ಬಜಿ ತಿಂತೀನಿ ಅಂತ ತಿಳ್ಕೊಂಡು ಹೊರಗಿಂದಂತದ ಒಳಗಿಂದಂತದ. ಇದ್ರೊಳಗಿಂದ ಬರ್ಲಾಕ್ ಹೋಗ್ಬೇಡ, ಇದ್ರೊಳಗಿಂದ ಒಂದು ಸಾರಿ ಬಂದು ಎತ್ತಿಕೊಂಡು ತಿರುಗಿಂದ ಹೊರಗೆ ಹೋಗಕ್ಕೆ ಬರಲ್ಲ, ನೀವು ಬರಬೇಡ ಅಂತಿಕೊಂಡು ಒಳಗಿಂದ ಹೇಳ್ತಿರ್ತದ. ನೋಡಿ ನೀವು ಏನ್ರಿ ಮದ್ವೆ ಮಾಡ್ಕೊಂಡವ್ರು ನಮ್ಮ ಮಠಗಳಿಗೆಲ್ಲ ಬರ್ತಾರಲ್ಲ, ನೋಡ್ರಿ ನೀವು ಮದ್ವೆ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಇಟ್ಟು ಜನ ಅದಿರಿ, ಯಾಕಪ್ಪ ಯಜಮಾನ ಆರಾಮಿದೇನಂತಂದ್ರೆ, ಏನು ಆರಾಮ್ಯಪ್ಪ, ಭಾಳ ಹೈರಾಣ ಅದೇಪ್ಪ ಅಂತ. ಯಾರೇ ಒಬ್ರು ಇಲ್ರಿ ಅಪ್ಪ ನಾವು ಭಾಳ ಸುಖದಾಗಿದ್ದೀವಿ, ನಮ್ಮ ಸುಖದಾಗಿದ್ದೀವಿ ಅಂತಂದು ಯಾರು ಇಲ್ಲ ತಗೊಂಡು ಯಾರು ಹೇಳವ್ರು, ಯಾರು ಒಬ್ರು ಕೈ ಎತ್ತಿರಿ ನೋಡು. ಮದುವೆ ಆದವ್ರು ಮಲ್ಲಮ್ಮಕ್ಕ ಹೇಳಕ್ಕ ಯಾರೇ ಒಬ್ರು ಹೇಳ್ರಿ, ಇಲ್ರಿ ಮೊನ್ನೆ ಒಬ್ಬ ಬಂದಿದ್ದು ನಮ್ಮ ಮಠಕ್ಕೆ ಯಪ್ಪ ಅಂದ. ನಮ್ಮಲ್ಲಿ ಅಮಾಸಿಗೆದೆಲ್ಲ ಮಂದಿ ಬರ್ತದ. ಬಂದು ನಾವು ಮಠಕ್ಕೆ ಯಪ್ಪ ಅಂದ. ಯಾಕೋ ಅಂದೆ, ಒಟ್ಟು ಸಂಸಾರದಾಗ ಸುಖ ಇಲ್ಲ ಯಪ್ಪ ಅಂದ. ಮತ್ತು ಅದ್ರಾಗ ಸುಖ ಇದ್ರೆ ನಾ ಯಾಕೆ ಸನ್ಯಾಸಿ ಹಾಕಿದ್ ನಮ್ಮಗನ ಅಂದ. ಅವ ಬಂದು ನನಗೆ ಹೊಳ್ಳಿ ಹೇಳಕತ್ತಾರ ಮಂತ್ರ ಏನ್ರಿ, ನಾನೇ ಮಂದಿಗೆ ದಾರ ಕಟ್ಟವ, ಅವ ನನಗೆ ಕಟ್ಲಕತ್ತಾನ. ಅವ ಅಂತಾನೆ ಯಪ್ಪ ಸಂಸಾರದೊಳಗೆ ಒಟ್ಟು ಸುಖ ಇಲ್ಲಪ್ಪ ಅಂದ. ಮತ್ತು ಅದ್ರಾಗ ಸುಖ ಇದ್ರೆ ನಾ ಯಾಕೆ ಸನ್ಯಾಸಿ ಹಾಕಿದ್ನು. ಹೌದಲ್ರಿ? ಯಾರು ಒಬ್ರು ಹೇಳ್ರಿ ನೋಡೋಣ. ಮತ್ತು ಅದೇ ಇದು ಮದುವೆ ಎಲ್ಲ ಹುಡುಗರಿಗೆ ಜಗಳ ತೆಗಿಲಕತ್ತಾವ ನೋಡ್ರಿ. ನೀವು ಜಗಳ ಅವ್ವ ಅಪ್ಪನ ಜೋಡಿ ಜಗಳ ತೆಗಿಲಕತ್ತಾವ. ಯಾವ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಅಲ್ಲ ತಮ್ಮ, ಇನ್ನೊಂದು ತೋಟ ದಿವಸ ಅಂದ ಆರಾಮಿರು. ಹೊರಗಿನ ಹಿರಿಯರನ್ನು ಹೇಳ್ತಾರ, ಬ್ಯಾಡೋ ತಮ್ಮ ಇನ್ನೊಂದು ತೋಟ ದಿವಸ ಅಂದ ಆರಾಮಿರು. ಮಗ ತಾ ಚೈನಿ ಹೊಡೆದನ್ನ ನಮ್ಗೆ ಬ್ಯಾಡ್ ಅಂತಾನ ಅಂತಾವ. ಅವ್ರು ಏನು ತಿಳ್ಕೊಂಡ್ರೆ ಮದುವೆ ಲಗ್ನ ತಿಳ್ಕೊಂಡ್ರೆ ಒಟ್ಟು ಚೈನಿ ಹೊಡೆಯೋದು, ಸೈಕಲ್ ಮೋಟ್ರ್ ಮೇಲೆ ತಿರುಗಾಡೋದು, ಸಿನಿಮಾಕ್ಕೆ ಹೋಗೋದು, ಗುಟ್ಕ ಸೊಂಡ್ಯಾಗ ಹಿಡ್ಕೊಂಡಂದು ಪಿಚ್ಚರ ಮಂದಿ ಗಾಡಿಗೆ ಹೋಗೋದು, ಇದೇ ತಿಳ್ಕೊಂಡ್ರೆ ಅವರು ಸಂಸಾರ ಅಂತದು. ಅದು ಒಂದೇ ತಿಳ್ಕೊಂಡ ಇದ್ರೆ ಏನದು ಹೈರಾಣ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಗೊತ್ತದೇನ್ರಿ? ನೋಡಿ ನೀವು ಮದುವೆ ಮಾಡ್ಕೊಳ್ಳೋದ ಪಾಪ ಅವ್ನು ತೊಗೊಂಡು ಮಠಕ್ಕೆ ಬರ್ತಾರ. ಮಠಕ್ಕೆ ಬಂದ ಕೂಡಲಿನ ನಾವೇನಂತೀವಿ ಏನ್ರಿ, ನಾವೇನಂತೀವಿ, ಅವ್ರು ಬಂದು ಯಪ್ಪ ಒಟ್ಟು ಹುಡುಗ ಮನೆಗೆ ಹತ್ತಲಾಗ್ಯದ, ನಮ್ಮ ಮಾತೇ ಕೇಳಲಾಗ್ಯದ, ರಾತ್ರಿ ಬಾರಕ್ಕೆ ಬರ್ತದ ಏನ್ರಿ, ರಾತ್ರಿ 1 ಗಂಟೆಗಿಂತ ಮನೆಗೆ ಬರ್ತದ, ಅದಕ್ಕೆ ಇದಕ್ಕೊಂದು ಏನ್ರಿ ಒಂದು ದಾರ ಕಟ್ಟೆಪ್ಪ ಅಂತ ಬರ್ತಾರಿಲ್ರಿ, ಇದಕ್ಕೊಂದು ದಾರ ಕಟ್ಟತ್ ಬರ್ತಾರ. ನಾವು ಗುರುಗಳು ಏನಂತೀವಿ, ಇದಕ್ಕೆ ದಾರಾಗಿರೋ ಮೇಳ ಹರಿಯಂಗಿಲ್ಲವ, ಇದಕ್ಕೊಂದು ಕೊಳ್ಳಾಗ ಒಂದು ಇದು ಕಟ್ಟ, ಎಮ್ಮಿಗಳು ಕೊಳ್ಳಾಗ ಕಟ್ತಾರಲ್ಲ, ಏನಂತೀರಿ ಅದಕ್ಕೆ ಕಡೆ ಬುದ್ಧಿ. ಅದು ಎಮ್ಮಿಗಳು ಕೊಳ್ಳಾಗ ಕಟ್ಟೋದು, ಅದಕ್ಕೊಂದು ಬುದ್ಧಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ಅಂತ ಹೇಳಿ.
ನಾವು ಹೇಳ್ದಂಗೆ ಗುರುಗಳಿಗೆ ಹಿಂಗೆ ಹೇಳ್ಯಾರ ಬಾ ತಿಳ್ಕೊಂಡಂದು ಪಾಪ ಮನೆಯಾಗಿಂದ ತಂದೆ ತಾಯಿ ಏನು ಮಾಡ್ತಾರ ಏನ್ರಿ ಮತ್ತೆ ಗುರುಗಳಿಗೆ ಹೇಳ್ಯಾರ ತಂದಾಗ ಅಲ್ಲೇ